ಫ್ರೆಂಡ್, ನಿನ್ನೆ ನಡೆದ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ವರ್ಸಸ್ ಮುಂಬೈ ಎದುರು ನಡೆದಂತ ಪಂದ್ಯದಲ್ಲಿ ಈ ಒಂದು ಪಂದ್ಯ RCB 4 ವಿಕೆಟ್ ಇಂದ ಹೀನಾಯೋಗ ಸೋತಿದೆ. ಫ್ರೆಂಡ್, ಟೋಟಲ್ ಆಗಿ ಈ ಒಂದು ಮ್ಯಾಚ್ RCB ಗೆಲ್ಲುವಂತೆ ಅನ್ಕೊಂಡಿದ್ವಿ. ಕೊನೆ ತನಕ ಇದು ಗೆಲ್ಲುವಂತ ಮ್ಯಾಚ್ RCB ಸೋತಿದೆ. ಟೋಟಲ್ ಆಗಿ ಬೇರೆ ಗ್ರೌಂಡ್ ಅಲ್ಲಿ RCB 2 ಮ್ಯಾಚ್ ಗೆದ್ರೆ ಹೋಮ್ ಗ್ರೌಂಡ್ ಅಲ್ಲೇ ಸೋತಿದೆ. ಫ್ರೆಂಡ್, ಟೋಟಲ್ ಆಗಿ ಇಲ್ಲಿ ಸೋಲಿಗೆ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ಬ್ಯಾಟಿಂಗ್. ಫಸ್ಟ್ ಬ್ಯಾಟಿಂಗ್ ನವರು ಇಲ್ಲಿ ಗೆಲ್ಲೋಕೆ ಅವಕಾಶ ಇರೋದಿಲ್ಲ. ಸೆಕೆಂಡ್ ಬ್ಯಾಟಿಂಗ್ ಅವ್ರಿಗೆ ಚೆನ್ನಾಗಿರುವಂತ ಅವಕಾಶ ಇರುತ್ತೆ ಫ್ರೆಂಡ್. ಯಾಕಪ್ಪ ಅಂದ್ರೆ ಇಲ್ಲಿ ಪಿಚ್ ರಿಪೋರ್ಟ್ ಹೇಳುತ್ತೆ ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಲ್ಲಿ 11 ಮ್ಯಾಚ್ ನಡೆದಿದೆ ಫ್ರೆಂಡ್. ಟೋಟಲ್ ಆಗಿ WPL ನಡೆದಿದ್ದು ಮ್ಯಾಚ್, ಮೆನ್ಸ್ IPL ನಡೆದಿದ್ದು 11 ಮ್ಯಾಚ್. 11ರಲ್ಲಿ ಫಸ್ಟ್ ಬ್ಯಾಟಿಂಗ್ 4 ಗೆದ್ರೆ ಸೆಕೆಂಡ್ ಬ್ಯಾಟಿಂಗ್ 7 ಸಲ ಗೆದ್ದಿದ್ದಾರೆ. ಇಲ್ಲಿ 7 ಸಲ ಗೆದ್ದಿದ್ದಾರೆ ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೆಕೆಂಡ್ ಬ್ಯಾಟಿಂಗ್ ಮಾಡಿದವರಿಗೆ ಈ ಒಂದು ಪಿಚ್ ನಲ್ಲಿ ಅನುಕೂಲ ಇದೆ ಅಂತ ಟೋಟಲ್ ಆಗಿ ಗೊತ್ತಾಗುತ್ತೆ ಫ್ರೆಂಡ್. ಟೋಟಲ್ ಆಗಿ RCB ಬೆಸ್ಟ್ ಬ್ಯಾಟಿಂಗ್ ಮಾಡಿತ್ತು. ಫಸ್ಟ್ಗೆ ಆರಂಭದಲ್ಲೇ ಅವರಿಗೆ ಚೆನ್ನಾಗಿಂತ ಪ್ರದರ್ಶನ ಸಿಗ್ಲಿಲ್ಲ. ಒಂದು ವಿಕೆಟ್ ಹೋಯ್ತು. ವಿಕೆಟ್ ಹೋದ ತಕ್ಷಣ ಶ್ರುತಿ ಮಂದಾನ ಅವರು ಕೂಡ ಬೇರೆಯವ್ರ ಜೊತೆಗೆ ಚೆನ್ನಾಗಿರುವಂತ ಆಟ ಆಡ್ತಿದ್ರು. ಅವಾಗ ಶ್ರುತಿ ಮಂದಾನ 26 ರನ್ಗೆ ಔಟ್ ಆದ್ರು. ಆಮೇಲೆ ಬಂದಿರಂತ ಬೇರೆಯವರು ಚೆನ್ನಾಗಿರುವಂತ ಇನ್ನಿಂಗ್ಸೇ ಕಟ್ಟಿದ್ರು RCBಗೆ. ಆ ಬೇರೆ ಜೊತೆಗೆ ಯಾರು ಕೂಡ ಅಂತ ಪ್ಲೇಯರ್ ಯಾರು ಕೂಡ ನಿಲ್ಲಿಲ್ಲ, ಸಾಥ್ ಕೊಡ್ಲಿಲ್ಲ. ಬೇರೆಯವರು ಸ್ವಲ್ಪ ಅವರೊಂದು ಬ್ಯಾಟಿಂಗ್ ಟೋಟಲ್ ಆಗಿ ಸ್ವಲ್ಪ ರನ್ ಬಂತು. ಟೋಟಲ್ ಆಗಿ ಚೆನ್ನಾಗಿರುವಂತ ರನ್ ಬಂತು. 81 ರನ್ ಬಂತು. 81 ರನ್ ಬೇರೆ ಬ್ಯಾಟಿಂದ ಬಂದ್ರೆ ಯಾರು ಆಟಗಾರರು ಸಾಥ್ ಕೊಡ್ಲಿಲ್ಲ ಬೇರೆಗೆ. ಟೋಟಲ್ ಆಗಿ ಬೇರೆಯವರು 81 ರನ್ ಮಾಡಿ ಔಟ್ ಆದ್ರೆ ಇನ್ನು ಯಾರು ಕೂಡ RCB ಬ್ಯಾಟ್ಮನ್ಸ್ ಯಾರು ಕೂಡ ಅಂತ ಏನು ಪ್ರದರ್ಶನ ಕೊಡಲಿಲ್ಲ. ಟೋಟಲ್ ಆಗಿ RCB 167ಕ್ಕೆ 7 ವಿಕೆಟ್ ಕಳ್ಕೊಂಡು ಮುಂಬೈ ಇಂಡಿಯನ್ಸ್ಗೆ ಟಾರ್ಗೆಟ್ ಕೊಡ್ತು. ಈ ಒಂದು ಟಾರ್ಗೆಟ್ ಬಂದಿದ್ದ ಮುಂಬೈಗೆ ಕೂಡ ಆರಂಭ ಸ್ವಲ್ಪ ಸಿಗ್ಲಿಲ್ಲ. ಸ್ವಲ್ಪ ವಿಕೆಟ್ ಅವ್ರದ್ದು ಕೂಡ ಆರಂಭ ಸಿಗ್ಲಿಲ್ಲ ಹೋಯ್ತು. ಆಮೇಲೆ ಇಂತಿಂದ ಹನುಮಂತ್ ಕೌಲ್ 50 ರನ್ ಮಾಡಿದ್ರು. ಹಾಗೆ ಅವ್ರಿವ್ರು ಅನ್ಕೊಂಡು ಸ್ವಲ್ಪ ಚೆನ್ನಾಗಿರುವಂತ ರನ್ ಮಾಡಿದ್ರು. ಆವಾಗ RCBಗೆ ಕ್ಲಿಯರ್ ಕಟ್ ಲಾಸ್ಟ್ ಓವರ್ಗೆ ಗೆಲ್ಲುವಂತ ಚಾನ್ಸ್ ಇತ್ತು. ಆದ್ರೂ ಕೂಡ ಆ ಲಾಸ್ಟ್ ನಲ್ಲಿ ಈ ಒಂದು ಮ್ಯಾಚ್ ಮುಂಬೈ ಗೆಲ್ತು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಫಸ್ಟ್ ಮ್ಯಾಚ್ ಸೋತಿದೆ ಫ್ರೆಂಡ್. ಟೋಟಲ್ ಆಗಿ RCB ಈ ಒಂದು ಮ್ಯಾಚ್ 4 ವಿಕೆಟ್ ಇಂದ ಸೋತಿದೆ ಫ್ರೆಂಡ್. ಟೋಟಲ್ ಆಗಿ ಮುಂಬೈ ಇಂಡಿಯನ್ಸ್ ಈ ಮತ್ತು ಮ್ಯಾಚ್ ಗೆದ್ದಿದೆ. ಸೇಡಿಗೆ ಸೇಡು ತೀರ್ಕೊಂಡಿದೆ. ಪರವಾಗಿಲ್ಲ, ಮುಂಬೈರು ಕೂಡ ಟಕ್ಕರ್ ಕೊಟ್ರು ಈ ಒಂದು ಮ್ಯಾಚ್ ನಲ್ಲಿ. ಏನಪ್ಪಾ ಅಂದ್ರೆ ಇಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಏನಾದ್ರು RCB ಆಗಿದ್ರೆ ಇದನ್ನ ಚೇಸ್ ಡೌನ್ ಆರಾಮಾಗಿ ಚೇಸ್ ಮಾಡ್ತಿದ್ರು. ಇಲ್ಲಿ ಅವಕಾಶ ಇದೆ ಮುಂಬೈಗೆ ಗೆಲ್ಲುವಂತದ್ದು. ಗೆದ್ದಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ 3 ಮ್ಯಾಚ್ ನಲ್ಲಿ 2 ಗೆದ್ದಿದ್ದಾರೆ, 1 ಸೋತಿದ್ದಾರೆ. ಟೋಟಲ್ ನಾನು ಅನ್ಕೊಂಡಿದ್ದೆ ಹ್ಯಾಟ್ರಿಕ್ ಗೆಲುವಿನತ್ತ RCB ಚಿಂತೆ ಮಾಡ್ತಂತ ಅನ್ಕೊಂಡಿದ್ದೆ. ಇಲ್ಲಿ ಹ್ಯಾಟ್ರಿಕ್ ಗೆಲುವು ಆಗ್ಲಿಲ್ಲ. ನಮ್ಮ ಫ್ರೆಂಡ್ ಮುಂದಿನ ಮ್ಯಾಚ್ ನಲ್ಲಿ RCB ಮತ್ತೆ ಚೆನ್ನಾಗಿಂತ ಪ್ರದರ್ಶನ ಕೊಟ್ಟು ಮತ್ತೆ ಗೆಲ್ಲುತ್ತೆ. ಹೋಮ್ ಗ್ರೌಂಡ್ ಅಲ್ಲೇ ಸ್ವಲ್ಪ ಸೋತಿದೆ. RCB ಫ್ಯಾನ್ಗೆ ಬಂದವರಿಗೆ ಎಲ್ಲರೂ ಕೂಡ ಸ್ವಲ್ಪ ಖುಷಿ ಆದ್ರೆ ಸ್ವಲ್ಪ ಬೇಜಾರಾಗಿರುತ್ತೆ. ಅಡ್ಜಸ್ಟ್ ಮಾಡ್ಕೊಂಡು ಏನಾಗಲ್ಲ ಫ್ರೆಂಡ್. ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ವಿಡಿಯೋ ನೀವು ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಗೆ ಏರ್ಸದ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ಅಂತ ವಿಡಿಯೋಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್. ಬಾಯ್.